ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 158ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಈಗ ಒಂದು ಶ್ರೀರಾಮಚಂದ್ರ ಪ್ರಭುವಿನ ಅಯೋಧ್ಯೆಯ ಅರಮನೆಗೆ ಋಷಿಮುನಿಗಳೆಲ್ಲರೂ ರಾಮನನ್ನು ನೋಡಲು ಬಂದಾಗ ಅಲ್ಲಿನ ಅಗಸ್ತ್ಯ ಮಹಾಮುನಿಗಳು ಶ್ರೀರಾಮನಿಗೆ ರಾವಣ ಯಾರು, ಲಂಕೆಗೆ ಬಂದಿದ್ದು ಹೇಗೆ, ಅವನ ಶಕ್ತಿ ಏನು ಅನ್ನೋದ್ರ ಬಗ್ಗೆ ಒಂದು ವಿವರಣೆ ನೀಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಎಡಿಟಿಂಗ್ ಮಾಡ್ತಾ ಇಲ್ಲ. ಸೊ ಅಗಸ್ತ್ಯ ಮಹಾಮುನಿಗಳ ಫೋಟೋ ಮಾತ್ರ ಹಾಕ್ತಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಎಡಿಟಿಂಗ್ ಆಗಿಲ್ಲ ಅಂತ. ಇದು ಕತೆ ಅವರು ಏನು ಹೇಳ್ತಾರಲ್ಲ, ಹೇಳಿದ ಮುಗ್ದಾದ್ಮೇಲೆ ಮತ್ತೆ ಎಡಿಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇವಾಗ ರಾಮಾಯಣನ ಪ್ರಾರಂಭಿಸ್ತಿದ್ದೀನಿ ಸ್ನೇಹಿತರೆ. ರಾಮಾಯಣದ 158ನೇ ಭಾಗ. ಆಗ ಪ್ರತ್ಯುತ್ತರಿಸಿದ ನಾರದರು, ನಿನ್ನನ್ನು ಯುದ್ಧದಲ್ಲಿ ಪರಾಜಯಗೊಳಿಸುವ ಆಸೆಯಿಂದ ರಾವಣನು ಇಲ್ಲಿಗೆ ಬರುತ್ತಿರುವನು ಎಂದರು. ಅಷ್ಟರಲ್ಲಿ ಪುಷ್ಪಕ ವಿಮಾನದಲ್ಲಿ ಯಮರಾಜನ ಪ್ರಾಂತ್ಯದೊಳಗೆ ಪ್ರವೇಶಿಸಿದಂತಹ ರಾವಣನು ತಮ್ಮ ಇಂದಿನ ಪಾಪ ಪುಣ್ಯಗಳ ಕರ್ಮಫಲಗಳನ್ನು ಅನುಭವಿಸುತ್ತಿದ್ದ ಎಲ್ಲ ಜೀವಿಗಳನ್ನು ಕಂಡನು. ಕೆಲ ಕನಿಕರ ಯೋಗ್ಯ ಜೀವಿಗಳು ನರಕ ವೇದನೆಯನ್ನು ಅನುಭವಿಸುತ್ತಿರುವುದನ್ನು ಕಂಡಂತಹ ಅವನು ನರಕದಲ್ಲಿ ಬಳಲುತ್ತಿರುವವರನ್ನು ತನ್ನ ಸ್ವಶಕ್ತಿಯಿಂದ ಸ್ವತಂತ್ರಗೊಳಿಸಿದಾಗ ಕೋಪಗೊಂಡ ಸಾವಿರಾರು ಯಮದೂತರು ರಾವಣನ ಮೇಲೆ ಆಕ್ರಮಿಸಿದರು. ಅವರು ಪುಷ್ಪಕ ವಿಮಾನವನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿದ್ದರೂ ಆ ರಥವು ಬ್ರಹ್ಮದೇವನ ಶಕ್ತಿಯಿಂದ ಅಖಂಡವಾಗಿ ಉಳಿಯಿತು. ತಮ್ಮ ಬಾಣಗಳನ್ನು ರಾವಣನ ಮೇಲೆ ಸುರಿಸಿದ ಯಮದೂತರು ಅವನ ಕವಚವನ್ನು ನಾಶ ಮಾಡಿ ಬಾಣಗಳು ಅವನ ಕೈಕಾಲುಗಳನ್ನು ಎಲ್ಲೆಡೆ ಚುಚ್ಚುವಂತೆ ಮಾಡಿದರು. ತನ್ನ ರಕ್ತದಲ್ಲೇ ತೊಯ್ದ ರಾವಣನು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡು ಪುಷ್ಪಕ ವಿಮಾನದಿಂದ ಕೆಳಗೆ ಬಿದ್ದರೂ ಸಹ ಶೀಘ್ರದಲ್ಲೇ ಚೇತರಿಸಿಕೊಂಡ ಅವನು ಶಿವನು ಕೊಟ್ಟಿದ್ದ ಬಾಣವೊಂದನ್ನು ತೆಗೆದುಕೊಂಡು ಯಮದೂತರನ್ನೆಲ್ಲ ನಾಶ ಮಾಡಲು ಪ್ರಾರಂಭಿಸಿದನು. ರಾಕ್ಷಸ ಮಂತ್ರಿಗಳು ಅರಚಲು ಪ್ರಾರಂಭಿಸಿದಾಗ ಆ ಕೂಗುಗಳನ್ನು ಕೇಳಿದ ಯಮರಾಜನು ರಾಕ್ಷಸ ರಾಜನು ವಿಜಯಿಯಾಗಿರಬೇಕೆಂದು ಭಾವಿಸಿದನು. ಕುಪಿತನಾದ ಯಮರಾಜನು ತನ್ನ ರಥವನ್ನು ಕರೆದು ತನ್ನ ಮೃತ್ಯುದಂಡವನ್ನು ಮತ್ತು ಮೃತ್ಯು ಪಾಶವನ್ನು ಮತ್ತು ಇತರೆ ಆಯುಧಗಳನ್ನು ತೆಗೆದುಕೊಂಡು ಯುದ್ಧ ಮಾಡಲು ಹೊರಟನು. ಯಮರಾಜನು ಯುದ್ಧಭೂಮಿಯನ್ನು ಪ್ರವೇಶಿಸುತ್ತಿದ್ದಾಗ ತ್ರಿಲೋಕಗಳು ಉದ್ರೇಕಗೊಂಡವು. ಇದರಿಂದ ಭಯಗೊಂಡ ರಾವಣನ ಮಂತ್ರಿಗಳು ಎಲ್ಲ ದಿಕ್ಕುಗಳಲ್ಲೂ ಓಡಿದರು. ಆದರೆ ಸ್ವಲ್ಪವೂ ಆತಂಕಕ್ಕೊಳಗಾಗದ ರಾವಣನು ಬಾಣಗಳ ಮಳೆಯನ್ನೇ ಅವರ ಮೇಲೆ ಸುರಿಸಿದನು. ಈ ರೀತಿ ಪ್ರಾರಂಭವಾದಂತಹ ಭೀಕರ ದ್ವಂದ್ವ ಯುದ್ಧವು 7 ದಿನಗಳು ಮತ್ತು 7 ರಾತ್ರಿಗಳು ನಿರಂತರವಾಗಿ ನಡೆಯಿತು. ರಾಕ್ಷಸ ರಾಜನು 1,00,000 ಬಾಣಗಳನ್ನು ಪ್ರಯೋಗಿಸಿದಾಗ ಯಮರಾಜನಲ್ಲಿ ಬೇಡಿದ ಮೃತ್ಯುದೇವತೆಯು, ಓಹೋ ಪ್ರಭುವೆ, ರಾವಣನನ್ನು ಕೊಲ್ಲಲು ನನಗೆ ದಯಮಾಡಿ ಅನುಮತಿ ನೀಡು. ಸ್ವಾಭಾವಿಕವಾಗಿ ಈ ಸಂಪೂರ್ಣ ಸೃಷ್ಟಿಯನ್ನೇ ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವ ನನಗೆ ರಾವಣನಂತಹ ಒಬ್ಬ ಜೀವಿಯನ್ನು ಕೊಲ್ಲುವುದು ಎಷ್ಟು ಕಷ್ಟ ಎಂದರು. ಆದರೆ ರಾವಣನನ್ನು ತಾನೇ ಕೊಲ್ಲಬೇಕೆಂದು ಆಶಿಸಿದ ಯಮರಾಜನು ತನ್ನ ಮೃತ್ಯುದಂಡವನ್ನು ಕಟ್ಟಕಡೆಯ ಅಸ್ತ್ರವಾಗಿ ತೆಗೆದುಕೊಂಡನು. ಈ ಭೀಕರವಾದ ಅಸ್ತ್ರವನ್ನು ಕಂಡೊಡನೆಯೇ ರಾವಣನನ್ನು ಉಳಿದು ಬೇರೆಲ್ಲರೂ ಇತರ ರಾಕ್ಷಸರೆಲ್ಲರೂ ಯುದ್ಧ ಭೂಮಿಯಿಂದ ಪಲಾಯನಗೈದರು. ಇತರರಿಗೆ ಅದೃಶ್ಯನಾಗಿ ಉಳಿದ ಬ್ರಹ್ಮದೇವನು ಯಮರಾಜನ ಮುಂದೆ ಆತುರಾತುರವಾಗಿ ಪ್ರತ್ಯಕ್ಷನಾಗಿ, ಓಹೋ ಮೃತ್ಯುದೇವನೇ, ನಾನು ರಾವಣನಿಗೆ ನೀಡಿರುವ ವರವನ್ನು ದಯಮಾಡಿ ವ್ಯರ್ಥ ಮಾಡದಿರು. ಈ ಮೃತ್ಯುದಂಡವನ್ನು ನೀನು ಪ್ರಯೋಗಿಸಿದರೆ ಅದು ನಿನ್ನ ವೈರಿಯನ್ನಷ್ಟೇ ಅಲ್ಲದೆ ಸೃಷ್ಟಿಯ ಎಲ್ಲ ಜೀವಿಗಳನ್ನು ಸಂಹರಿಸುವುದು. ಆದ್ದರಿಂದ ನಿನ್ನ ಈ ಉದ್ದೇಶವನ್ನು ದಯವಿಟ್ಟು ಬಿಟ್ಟು ಬಿಡು ಎಂದರು. ಬ್ರಹ್ಮದೇವನ ಮಾತಿಗೆ ಸಮ್ಮತಿಸಿದಂತಹ ಯಮರಾಜನು ಯುದ್ಧ ಮುಂದುವರಿಸುವುದರಲ್ಲಿ ಅರ್ಥವಿಲ್ಲವೆಂದು ತಿಳಿದು ಅದೃಶ್ಯನಾದನು. ಇದೆಲ್ಲವನ್ನು ಅರಿಯದೆ ತಾನು ಜಯಶಾಲಿಯಾಗಿದ್ದೇನೆಂದು ಭಾವಿಸಿದ ರಾವಣನು ಅಲ್ಲಿಂದ ಹೊರಟನು. ನಂತರ ಸಮುದ್ರವನ್ನು ಪ್ರವೇಶಿಸಿದ ಅವನು ಪಾತಾಳ ಲೋಕಗಳಿಗೆ ಹೋಗಿ ವಾಸುಕಿಯು ಆಳುತ್ತಿದ್ದಂತಹ ನಾಗವಾಸಿಗಳ ರಾಜಧಾನಿಯಾಗಿದ್ದ ಭೋಗವತಿಯನ್ನು ವಶಪಡಿಸಿಕೊಂಡನು ಮತ್ತು ನಿವಾತಕ ಕವಚರು ನೆಲೆಸಿದ್ದ ಮಣಿಗಳಿಂದ ಮಾಡಿದಂತಹ ಮಣಿಮಯಿ ಎಂಬ ನಗರವನ್ನು ಆಕ್ರಮಿಸಿದನು. ಈ ದಾನವರು ಕೂಡ ಬ್ರಹ್ಮದೇವನಿಂದ ವರ ಪಡೆದಿದ್ದರಿಂದ ರಾವಣನು ಅವರನ್ನು ಯುದ್ಧಕ್ಕೆ ಆಹ್ವಾನಿಸಿದಾಗ ಅವರು ಸಂತೋಷದಿಂದ ಒಪ್ಪಿಕೊಂಡರು.
ದಾನವರು ಮತ್ತು ರಾಕ್ಷಸರು 1 ವರ್ಷದವರೆಗೆ ಯುದ್ಧ ಮಾಡಿದರೂ ಕೂಡ ಯಾರಿಗೂ ಮೇಲುಗೈ ಸಾಧಿಸಲು ಸಾಧ್ಯವಾಗಲಿಲ್ಲ. ಕಡೆಗೆ ಯುದ್ಧವನ್ನು ನಿಲ್ಲಿಸಲು ಅಲ್ಲಿಗೆ ಬಂದ ಬ್ರಹ್ಮದೇವರು 2 ಪಂಗಡಗಳು ಸ್ನೇಹ ಸಂಬಂಧಗಳನ್ನು ಬೆಳೆಸಿಕೊಳ್ಳಬೇಕೆಂದು ಉಪದೇಶಿಸಿದರು. ಹೀಗೆ ರಾವಣನು ಮುಂದಿನ ಕೆಲ ವರ್ಷಗಳನ್ನು ದಾನವರ ಅತಿಥಿಯಾಗಿ ಕಳೆದನು. ಅವರಿಂದ 100 ಮಾಟದ ತಂತ್ರಗಳನ್ನು ಕಲಿತುಕೊಂಡನು. ಮಣಿಮೈಯಿಂದ ಹೊರಟ ರಾವಣನು ವರುಣನ ನಿವಾಸವನ್ನು ಹುಡುಕಿಕೊಂಡು ರಸಾತಳಕ್ಕೆ ಹೋದನು. ತಿರುಗಾಡುತ್ತಾ ಮುಂದುವರೆದ ಅವನು ಅಷ್ಟನಾಗರ ಎಂಬ ನಗರಕ್ಕೆ ಬಂದನು. ಅಲ್ಲಿ ನೆಲೆಸಿದ್ದ ಕಾಲಕೇಯರನ್ನು ಯುದ್ಧದಲ್ಲಿ ಪರಾಜಯಗೊಳಿಸಿದ ಅವನು ತನ್ನ ಭಾವನವರಾದ ವಿದ್ಯುಜ್ಜಿಂಹನನ್ನು ಆಕಸ್ಮಿಕವಾಗಿ ತುಂಡರಿಸಿದನು. ಸ್ವಲ್ಪ ಸಮಯದ ನಂತರ ವರುಣನ ನಿವಾಸವನ್ನು ಕಂಡ ರಾವಣನು ಯಾರ ಹಾಲಿನಿಂದ ಕ್ಷೀರಸಾಗರವು ಸೃಷ್ಟಿಯಾಯಿತೋ ಆ ಸುರಭಿ ಹಸುವನ್ನು ಅಲ್ಲಿ ಕಂಡನು. ಸುರಭಿ ಹಸುವಿಗೆ ಪ್ರದಕ್ಷಿಣೆ ಬಂದಂತಹ ರಾವಣನು ವರುಣನ ನಗರವನ್ನು ಪ್ರವೇಶಿಸಿದನು. ನಂತರ ವರುಣನಿಗೆ ಯುದ್ಧದ ಆಹ್ವಾನವನ್ನು ನೀಡಿದ ಅವನು ವಿರೋಧಿಸಲು ಬಂದಂತಹ ಎಲ್ಲ ಯೋಧರನ್ನು ಕೊಂದನು. ಕೋಪಗೊಂಡ ವರುಣನ ಮಕ್ಕಳು ಮತ್ತು ಮೊಮ್ಮಕ್ಕಳು ಒಂದು ದೊಡ್ಡ ಸೈನ್ಯದೊಂದಿಗೆ ಬಂದರು. ಆದರೆ ರಾವಣನ ಮಂತ್ರಿಗಳಿಂದ ಪರಾಜಯಗೊಂಡು ಹಿಮ್ಮೆಟ್ಟಿದ ಅವರು ತಮ್ಮ ರಥಗಳಲ್ಲಿ ಆಕಾಶಕ್ಕೆ ಏರಿ ರಾವಣನ ಮೇಲೆ ಬಾಣಗಳ ಸುರಿಮಳೆಗೈಯಲು ಪ್ರಾರಂಭಿಸಿದರು. ಆಗ ರಾವಣನು ಯುದ್ಧದಿಂದ ವಿಮುಖನಾಗಬೇಕಾಯಿತು. ಆಗ ವರುಣನ ಮಕ್ಕಳ ಕುದುರೆಗಳನ್ನೆಲ್ಲ ಕೊಂದ ಮಹೋದರನು ಅವರ ರಥಗಳು ನೆಲಕ್ಕೆ ಬೀಳುವಂತೆ ಮಾಡಿದನು. ಆದರೂ ತಮ್ಮ ಮಾಯಾ ಶಕ್ತಿಯನ್ನು ಉಪಯೋಗಿಸಿದ ವರುಣನ ಮಕ್ಕಳು ಗಾಳಿಯಲ್ಲೇ ಉಳಿದು ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡಿದ್ದಂಥ ರಾವಣನೊಡನೆ ಯುದ್ಧ ಮುಂದುವರೆಸಿದರು. ಮಹೋದರನನ್ನು ಓಡಿಸಿದ ವರುಣನ ಮಕ್ಕಳು ರಾವಣನನ್ನು ಮುತ್ತಿಗೆ ಹಾಕಿ ಬಾಣಗಳ ಸುರಿಮಳೆಗೈದಾಗ ಕೋಪಗೊಂಡಂತಹ ರಾವಣನು ವರುಣನ ಮಕ್ಕಳನ್ನು ತನ್ನ ಅಸ್ತ್ರಗಳಿಂದ ಛೇದಿಸಿ ಅವರು ಗಾಯಗೊಂಡು ನೆಲಕ್ಕೆ ಬೀಳುವಂತೆ ಮಾಡಿದನು. ವರುಣನ ಮಕ್ಕಳನ್ನು ಅವರ ಪಕ್ಷದವರು ಸಾಗಿಸುತ್ತಿದ್ದಾಗ ವರುಣನ ಮಂತ್ರಿಗಳನ್ನು ಉದ್ದೇಶಿಸಿದ ರಾವಣನು, ಹೋಗು, ನನ್ನ ಸವಾಲನ್ನು ನಿನ್ನ ಒಡೆಯನಿಗೆ ತಿಳಿಸು. ಅವನ ಮಕ್ಕಳು ಈಗ ಪರಾಜಿತಗೊಂಡಿರುವುದರಿಂದ ಜಲಾದಿ ದೇವನಾಗಿರುವಂತಹ ವರುಣನು ಸ್ವತಃ ಯುದ್ಧ ಮಾಡಲು ಬರಬೇಕು ಎಂದನು. ಸ್ನೇಹಿತರೆ, ರಾಮಾಯಣದ 158ನೇ ಭಾಗವನ್ನು ನಾನೆಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ.